ಜೀವನದಲ್ಲಿ ತುಂಬ ಡಿಸಿಪ್ಲಿನ್ಡಾಗಿ ಬದುಕೋ ನಾನು. ಒಂದು ವಸ್ತುಗೆ ಒಂದು ಜಾಗ ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ವಿನಾಕಾರಣ ಅದನ್ನು ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಆಗಲ್ಲ. ನನ್ನ ವಸ್ತು ಇರೋ ಜಾಗದಲ್ಲಿ ಬೇರೆ ವಸ್ತು ಬಂದರೆ ಐ ಆಮ್ ನಾಟ್ ಓಕೆ. ನನ್ನ ರೂಮಲ್ಲಾಗಲಿ ನನ್ನ ಬದುಕಲ್ಲಾಗಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡಬೇಡಿ. ಸರ್, ನಮ್ಮ ಕೈಲಿ ಏನೂ ಇಲ್ಲ ಸರ್, ಎಲ್ಲ ಭಗವಂತ ಮಾಡಿಸೋದು. ಶ್ರೀಕೃಷ್ಣನೇ ಹೇಳಿಲ್ವಾ, ಬದಲಾವಣೆಯ ಜಗದ ನಿಯಮ. ನಿಮಗೆ ಬೇಕೋ ಬೇಡವೋ ಆಗ್ಬೇಕಾದ್ರೆ ಅದು ಹಾಗೆ ಆಗುತ್ತೆ. ಈಗ ಕೃಷ್ಣ ಇಲ್ಲಿ ಸ್ಥಾಪನೆ ಆಗೋಗಿದ್ದಾನೆ. ಇದನ್ನೇನಾದ್ರೂ ಬದಲಾಯಿಸಕ್ ಬಂದ್ರೆ ಪಾಪ ಸುತ್ಕೊಳ್ಳೋದು ನಿಮ್ಗೆ. ಇದ್ರ ಮೇಲೆ ನಿಮ್ ಇಷ್ಟಪ್ಪ. ಎಲ್ಲರೂ ಅಂಕಲ್ನ ಕಂಡ್ರೆ ಭಯ ಪಡ್ಕೋತಾರೆ. ಅಟ್ಲೀಸ್ಟ್ ಈ ಅಪ್ಪಂಗ್ ದೇವ್ರು ದಿಂಡ್ರು ಅಂತನಾದ್ರೂ ಭಯ ಇದೆಯಲ್ಲ, ಪುಣ್ಯಾತ್ಮ. ಇದಕ್ಕೆಲ್ಲ ನೀನೇ ಕಾರಣ ಅಂತ, ಬೇಡದೇ ಇರೋ ಬದಲಾವಣೆ ಮಾಡ್ತಿರೋಳು ನೀನು ಅಂತ ಈ ಕಟ್ಟಲ್ಲಿ ಸಿಕ್ಕಾಕ್ಸಿದ್ಯಾ. ನಾಟ್ ಫೇರ್. ಅಕ್ಕ, ಓ ಏನ್ ಸಾವಿತ್ರಿ, 3 ದಿವಸದಿಂದ ಕಾಣಿಸ್ಲೇ ಇಲ್ಲ. ಅಯ್ಯೋ ಊರ್ಗೋಗಿದ್ದೆ ಅಕ್ಕ, ಸ್ವಲ್ಪ ಕಾಫಿ ಪುಡಿ ಬೇಕಿತ್ತಕ್ಕ. ಕೊಡ್ತೀನಿ ಕೊಡು. ಬೇಜಾರ್ ಮಾಡ್ಕೋಬೇಡಿ. ಇದ್ರಲ್ಲಿ ಬೇಜಾರು ಯಾಕೆ? ಇದೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಆಮೇಲೆ ನಿಮ್ ಹತ್ರ ಮಾತಾಡೋದಕ್ಕೂ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು. ಲೀಲಾ ಏನಾದ್ರೂ ಸಾಧನೆ ಮಾಡಿ ಟಿವಿಲೆಲ್ಲ ಬರಂಗಾಗೋದ್ರೆ ಅಭಿಮಾನಿಗಳು ಎಲ್ಲ ಬಂದ್ ನಿಮ್ಮನೆ ಹತ್ರ ಸೇರ್ಬಿಡ್ತಾರೆ. ಹೆಸರು ದುಡ್ಡು ಎಲ್ಲ ನಿಮ್ಮನೆ ಬಾಗ್ಲಿಗೆ ಬಂದ್ಬಿಡುತ್ತೆ. ನೀವು ಸರಿ ಸಾವಿತ್ರಿ, ಏನಾದ್ರೂ ಆಗೋ ಹೋಗೋ ಮಾತಿದ್ರೆ ಹೇಳಿ ಕೇಳೋಣ. ದುಡ್ಡಂತೆ ಹೆಸರಂತೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕಷ್ಟೇ. ಯಾವುದಕ್ಕೂ ಉಪಯೋಗ ಇಲ್ಲ ಇದು. ಅದ್ಯಾಕಕ್ಕ ಹಾಗಂತೀರಾ? ಇಷ್ಟು ವರ್ಷದಿಂದ ಆ ಹುಡುಗಿನ ಸಾಕಿ ಬೆಳೆಸಿದೀರಾ. ಅವಳು ನಿಮ್ಮನ್ನ ನೋಡ್ಕೊಳ್ಳಲ್ಲ ಅಂತಳ? ಚೆನ್ನಾಗಿ ನೋಡ್ಕೊಳ್ತಾಳೆ ಬಿಡಿ, ತಲೆ ಕೆಡ್ಸ್ಕೊಳ್ಬೇಡಿ. ನಮ್ ಹಣೆ ಬರ ಬದ್ಲಾಗಿದೆ, ಇನ್ ಮುಂದೆ ಒಳ್ಳೇದೇ ಆಗತ್ತೆ ಅನ್ಕೊಳ್ಳಿ. ಬಂದೆ. ಲೀಲಾ ಏನಾದ್ರೂ ಸಾಧನೆ ಮಾಡಿ ಟಿವಿಲೆಲ್ಲ ಬರಂಗಾಗೋದ್ರೆ ಅಭಿಮಾನಿಗಳು ಎಲ್ಲ ಬಂದ್ ನಿಮ್ಮನೆ ಹತ್ರ ಸೇರ್ಬಿಡ್ತಾರೆ. ಹೆಸರು ದುಡ್ಡು ಎಲ್ಲ ನಿಮ್ಮನೆ ಬಾಗ್ಲಿಗೆ ಬಂದ್ಬಿಡುತ್ತೆ. ತಗೋ. ಸರಿ ಅಕ್ಕ, ನಾನಿನ್ ಬರ್ತೀನಿ. ಸರ್ ಬಂದ್ರು, ಫೋಟೋ ತೆಗಿರಿ, ಫೋಟೋ ತೆಗಿರಿ. ಅಕ್ಕ, ಇವಳು ಆ ಕೇಕ್ ಹುಡುಗಿದ್ದಾನೆ. ಅವತ್ತು ಎಲ್ರು ಮುಂದೆ ಏಜೆಗೆ ಅವಮಾನ ಮಾಡ್ದೋಳು. ಅಷ್ಟೆಲ್ಲ ರಾಧ ಅಂತ ಮಾಡಿ ಇವತ್ತು ಮತ್ತೆ ಮನೆಗೆ ಬರೋ ಧೈರ್ಯ ಮಾಡಿದಾಳೆ ಅಂದಮೇಲೆ ಇವಳ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ನಿಮಗೆ ಈಚೆ ಬೇಕು, ಏಜೆಗೋಸ್ಕರ ಬಂದಿದ್ದಾಳೆ. ನೋಡಿ, ಏನೇನೋ ಮಾತಾಡಬೇಡಿ. ನಾನು ಏನ್ ನಿನ್ ಉದ್ದೇಶ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಅವಳು ನೀನು ಕೇಳ್ತೀಯ ಅಕ್ಕ? ಅವಳವತ್ತು ಕೇಕ್ ಮೆತ್ತಿದ್ಲು. ಬಂದಾಗ ಆಚೆ ಈಚೆ ಉಪ್ಪರ್ ನೀಚೆ ಎಲ್ಲ ನೋಡ್ಕೊಂಡಿದ್ದಾಳೆ. ನಮ್ಮ ಆಸ್ತಿ ಅಂತಸ್ತು ನೋಡಿ ಪಾಗಲಾಗಿದ್ದಾಳೆ. ಅದೇ ನಂಗೊಂದು ಡೌಟು, ಅದು ಏಜೆ ಮುಖಕ್ಕೆ ಕೇಕ್ ಮೆತ್ತಿದ್ದಳು ಇವತ್ತು ಅವ್ರ ಕೈಲೇ ಹಣೆ ಕುಂಕುಮ ಹಚ್ಚಿಸ್ಕೊಳಕ್ ಬಂದಿದ್ದಾಳೆ. ಇವಳು ಮರ್ಯಾದೆ ಅನ್ನೋದು ಒಂದು ಚೂರು ಇಲ್ವಾ? ಇವಳು ಬರೋದು ಸರಿ, ಆದ್ರೆ ಅಳಿಯನ್ ಜೊತೆ ಗೆಳೆಯ ಅನ್ನೋ ಹಾಗೆ
ಸಕುಟುಂಬ ಸಮೇತವಾಗಿ ಬಂದಿದ್ದಾಳೆ. ಅವರಾದ್ರೂ ಒರಿಜಿನಲ್ಲು ಅಥವಾ ನಾಟಕದ ಜಾನಕಿ ಥರ ನಾಟಕದ ತಪ್ಪ ತಂಗಿನೋ? ನೋಡಿ, ನೀನು ನನ್ನ ಬಗ್ಗೆ ಏನೇನೋ ಹೇಳ್ತಿದ್ರೆ ಹೇಳ್ಕೊಳ್ಳಿ. ನಮ್ಮಪ್ಪ ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ಅವತ್ತು ಕೇಕ್ ಬಡದೆ ಇವತ್ತು ಕೋಪದಲ್ಲಿ ಅದೇನು ಬಡಿತೀನೋ ನನಗೆ ಗೊತ್ತಿಲ್ಲ. ಅಜ್ಜಿ, ನಿಮಗೆ ಮೋಸ ಮಾಡೋ ಉದ್ದೇಶ ಇಟ್ಕೊಂಡು ನಾ ಇಲ್ಲಿವರೆಗೂ ಬರಲಿಲ್ಲ. ನೀವು ಇದೆಲ್ಲ ಕೊಡುವಾಗಲೇ ನಾನು ತಡೆಯೋ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಸತ್ಯ ಹೇಳೋಗೋಣ ಅಂತಾನೆ ಹೊರಟು ಬಂದೆ. ಮತ್ತೆ ಎಲ್ಲೋಯ್ತು ನಿನ್ ಸತ್ಯ? ನಮ್ ದೊಡ್ಡನ ಆಸ್ತಿ ಅಂತಸ್ತು ಎಲ್ಲ ನೋಡ್ಬಿಟ್ಟು ಗಂಟ್ಲಲ್ಲೇ ಕಚ್ಕೊಂಡ್ಬಿಡ್ತಾ? ಬಡೆ ಕೊಡೋ ಖುಷಿಯಲ್ಲಿ ಅಜ್ಜಿ ನಂಗೆ ಮಾತಾಡಕ್ಕೆ ಬಿಡ್ಲಿಲ್ಲ. ನಾನು ಜಾನಕಿ ಎಲ್ಲ ಅಂತ ಹೇಳೋಗೋಣ ಅಂತ ಕಾಯ್ತಾ ಇದ್ದೆ, ಆದ್ರೆ ಪೇಮೆಂಟ್ ವಿಚಾರ ಹೇಗಿದ್ರು ಪ್ರೈವೇಟ್ ಆಗಿ ಮಾತಾಡ್ತೀರಾ ಅಂತ ಗೊತ್ತಿತ್ತು. ಆಗ ಇರೋ ವಿಚಾರ ಹೇಳಿದ್ರೆ ಆಯ್ತು ಅಂತ ಸುಮ್ಮನಾದೆ. ಏನು ಪೇಮೆಂಟಾ? ಹೌದು, ಪೇಮೆಂಟು. ಇನ್ನೇನು ಪೇಮೆಂಟ್ ಇಲ್ದಂಗೆ ಆಕ್ಟಿಂಗ್ ಮಾಡೋಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಪೇಮೆಂಟು, ಆಕ್ಟಿಂಗು, ಏನ್ ಹೇಳ್ತಿದ್ಯಾ ನೀನು? ಈ ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಒಂದಿನ 2 ದಿನ ಅಂದ್ರೆ ಧರ್ಮಕ್ಕೆ ಮಾಡಿ ಹೋಗ್ಬೋದು. ಇದು ಮೆಗಾ ಸೀರಿಯಲ್ಲು, ನೀವು ಮುಗಿಸಿದ್ರು ಅದು ಮುಗಿಯಲ್ಲ. ಬಿಟ್ಟಿಯಾಗಿ ಆಕ್ಟಿಂಗ್ ಮಾಡಿ ಹೋಗು ಅಂದ್ರೆ ಅದು ಹೇಗ್ರಿ ಸಾಧ್ಯ? ಏಯ್, ನಾವಿಲ್ಲಿ ಮದುವೆ ಬರೋಪಚಾರ ಅಂತ ಮಾತಾಡ್ತಿದ್ರೆ ನೀನೇನು ಸೀರಿಯಲ್ಲು ಪೇಮೆಂಟು ಅಂತ ಹೊಸ ಕತೆ ಹೊಡಿತಾ ಇದೀಯಾ? ಕತೆ ನಾವು ಕೊಡಲ್ಲ, ನಾನು ಬರೀ ನೀವು ಪ್ರೊಡ್ಯೂಸ್ ಮಾಡ್ತಿರೋ ಸೀರಿಯಲ್ಗೆ ಆಕ್ಟಿಂಗ್ ಮಾಡಕ್ ಬಂದಿರೋಳು. ನಾವು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತೀವ? ನಾವಿಲ್ಲಿ ಮಾತಾಡ್ತಾ ಇರೋದು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಯಾಕೆ ಅನ್ಕೊಂಡಿದ್ಯಾ? ಯಾಕೆ? ಮದುವೆ ಬಗ್ಗೆ ಮಾತಾಡೋದಕ್ಕೆ. ಮದ್ವೆನಾ? ಯಾರ್ದು? ಯಾರ ಜೊತೆ? ನಿಂದು ನಮ್ಮ ಏಜೆ ಜೊತೆ. ನಾನು ಈ ಅಂಕಲ್ನ ಮದ್ವೆ ಆಗ್ಬೇಕಾ? ಏನೆಲ್ಲರೂ ಸೇರಿ ಕಾಮಿಡಿ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು, ಈಗ ಗೊತ್ತಾಯ್ತು. ನೀವು ಪ್ರೊಡ್ಯೂಸ್ ಮಾಡ್ತಿರೋ ಸೀರಿಯಲ್ಗೆ ನೀವೆಲ್ಲರೂ ಸೇರಿ ಆಡಿಷನ್ ಮಾಡ್ತಿದ್ದೀರಾ ತಾನೇ? ಹೇಗೆ ಆಕ್ಟ್ ಮಾಡ್ತೀನಿ, ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತ ಚೆಕ್ ಮಾಡ್ತಿದ್ದೀರಾ ತಾನೇ? ಶಟ್ ಅಪ್! ಏನಮ್ಮ ಹೇಳ್ತಿದ್ಯಾ? ನಿನ್ನ ಬಟ್ಟೆ, ನಿಮ್ಮ ಮನೆಯವರು ಎಲ್ಲ ತಯಾರಾಗಿದೆ? ನೀವು ಪ್ರೊಡ್ಯೂಸ್ ಮಾಡ್ತಿರೋ ಸೀರಿಯಲಲ್ಲಿ ಸೀತೆ ರೋಲ್ಗೆ ಆಡಿಷನ್ ಕೊಡಕ್ಕಂತ ಬಂದೆ. ನೀವು ಸೆಲೆಕ್ಟ್ ಆಗಿದ್ದೀರಾ? ಜೊತೆಗೆ ಅಪ್ಪಂಗೂ ತಂಗಿಗೂ ಇದೆಲ್ಲ ಹೆಂಗಿರುತ್ತೆ ಅಂತ ತೋರ್ಸಕ್ ಬಂದೆ.